ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಇಂದು ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ರಾಷ್ಟ್ರೋತ್ಥಾನ ಪರಿಷತ್ತು ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. 60 ವರ್ಷಗಳಿಂದ 1965ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. ಸಾಹಿತ್ಯ, ಶಿಕ್ಷಣ, ಸೇವೆ ಮತ್ತು ಆರೋಗ್ಯ ಈ 4 ಉದ್ದೇಶಗಳನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಸಾಹಿತ್ಯದಲ್ಲಿ ನಮ್ಮ ಜ್ಞಾನ ಪರಂಪರೆ, ಹಾಗೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ನೈಜ ಇತಿಹಾಸವನ್ನು ಕೊಡುವಂತಹ, ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳನ್ನು ಕೊಡುವಂತಹ, ನಮ್ಮ ಮಹಾಪುರುಷರ ಜೀವನ ಚರಿತ್ರೆಯನ್ನು ಕೊಡುವಂತಹ ಸಾಹಿತ್ಯವನ್ನು ಸಮಾಜಕ್ಕೆ ಕಳೆದ 60 ವರ್ಷದಿಂದ ನಿರಂತರವಾಗಿ ಕೊಡ್ತಾ ಬಂದಿದ್ದೀವಿ. ಸಮಾಜದಲ್ಲಿ ಇವತ್ತು ರಾಷ್ಟ್ರೋತ್ಥಾನದ ಸಾಹಿತ್ಯದೇ ಒಂದು ಐಡೆಂಟಿಟಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಅದೇ ರೀತಿ ಸೇವಾ ದೃಷ್ಟಿಯಿಂದ ರಾಜ್ಯಾದ್ಯಂತ ಬಡ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಉಚಿತವಾದಂಥ IIT, JEE ಮೈನ್ಸ್ ಆ್ಯಂಡ್ ಅಡ್ವಾನ್ಸ್ಗೆ ತರಬೇತಿ ಕೊಡುವಂಥ ತಪಸ್, ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ ಉಚಿತವಾಗಿ ಮೆಡಿಕಲ್ SLC ಆದಮೇಲೆ ಮೆಡಿಕಲನ್ನು ನೀಟಿಗೆ ಪರೀಕ್ಷೆಗೆ ತಯಾರಿ ಮಾಡುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಇದೆ. 16 ಚಟುವಟಿಕೆಯಲ್ಲಿ ಕೇವಲ ಒಂದನ್ನು ಮಾತ್ರ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಆರ್ಥಿಕವಾಗಿ ಹಿಂದುಳಿದಂಥ ಪ್ರತಿಭಾವಂತ ಮಕ್ಕಳಿಗೆ ರಾಜ್ಯಾದ್ಯಂತ ಎಕ್ಸಾಮಿನೇಷನ್ಗಳನ್ನು ಮಾಡಿ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿ, ಆಯ್ಕೆ ಮಾಡಿ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅದರಲ್ಲಿ ಪ್ರತಿಭಾವಂತ 45 ಮಕ್ಕಳನ್ನು ಆಯ್ಕೆ ಮಾಡಿ
ಅವರಿಗೆ ಉಚಿತವಾಗಿ 2 ವರ್ಷ PU ಶಿಕ್ಷಣ ಮತ್ತು JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಗೆ ಅವರು ತರಬೇತಿಯನ್ನು ಕೊಡುವಂಥ ಪರಿಣಾಮವಾಗಿ ಕಳೆದ 12 ವರ್ಷದಲ್ಲಿ 60ಕ್ಕಿಂತ ಹೆಚ್ಚು ಮಕ್ಕಳು IITಗೆ ಹೋಗಿದ್ದಾರೆ. 140ಕ್ಕಿಂತ ಹೆಚ್ಚು ಮಕ್ಕಳು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಉಳಿದವರೆಲ್ಲರೂ ಅನೇಕರು ಬೆಂಗಳೂರಿನ ಖ್ಯಾತ RV ಕಾಲೇಜು, PS ಕಾಲೇಜು, BMS ಕಾಲೇಜು ಮತ್ತು ರಾಜ್ಯಾದ್ಯಂತ ಇರುವಂಥ ಪ್ರಖ್ಯಾತ ಪ್ರಮುಖ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ. ಅನೇಕರು ತಮ್ಮ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ನಾವು ಈ ರೀತಿಯ ಒಂದು ಕೋರ್ಸನ್ನು 12 ವರ್ಷಗಳ ಹಿಂದೆ ಪ್ರಾರಂಭ ಮಾಡದೇ ಇದ್ದಿದ್ದರೆ ಪ್ರಾಯಶಃ ಇಷ್ಟೊಂದು ಮಕ್ಕಳು, ಈ ರೀತಿಯ ಪ್ರತಿಭಾವಂತ ಮಕ್ಕಳು ಆ ಕಡೆಗೆ ಹೋಗ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅದು ಒಂದು ಒಳ್ಳೆಯ ಸಾಧನ ಅಂತ ಹೇಳ್ಬೋದು. ಹಾವೇರಿ ಜಿಲ್ಲೆಯಲ್ಲಿಯೂ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಆಯ್ಕೆ ಮಾಡಿದ್ವಿ. ಅನೇಕರು ಒಳ್ಳೊಳ್ಳೆ ಜಾಗದಲ್ಲಿ ಹೋಗಿರುವಂಥದ್ದು, IIT ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿ ಹೆಣ್ಮಕ್ಕಳಲ್ಲಿ ಅವರು ಮೆಡಿಕಲ್ ಓದಬೇಕು, ಡಾಕ್ಟ್ರುಗಳಾಗಬೇಕು, ಬಡತನದಲ್ಲಿದ್ದಾರೆ, ಆದರೆ ಅವಕಾಶ ವಂಚಿತರಾಗಬಾರ್ದು ಅಂತೇಳಿ ಅವರಿಗೆ ಉಚಿತವಾಗಿ 2 ವರ್ಷ PU ಶಿಕ್ಷಣ, ನೀಟಿಗೆ ತರಬೇತಿ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಬಹಳ ಸಂತೋಷದಿಂದ ಹೇಳ್ತೇನೆ, 140 ಜನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಓದ್ತಾ ಇದ್ದಾರೆ. ಅದರಲ್ಲಿ ಅನೇಕರು ಈಗಾಗಲೇ MBBS ಪದವಿಯನ್ನು ಚಿತ್ರದುರ್ಗದಲ್ಲಿ ನಿನ್ನೆ ಕಾರ್ಯಕ್ರಮ ಆಯಿತು, MBBS ಪದವಿಯನ್ನು ಪಡೆದಿದ್ದಾರೆ. ಈ ರೀತಿಯ ತುಂಬ ಹೆಮ್ಮೆಯಿಂದ ಹೇಳ್ಬೋದು. ಈ ಥರ ಸೇವೆ, ರಾಷ್ಟ್ರೋತ್ಥಾನದ ಚಟುವಟಿಕೆ ಅನೇಕ ಕಡೆ ಆಗ್ತಾ ಇದೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ 560ಕ್ಕೂ ಹೆಚ್ಚು ಅಡ್ಮಿಷನ್ ಆಗಿದೆ ಈ ವರ್ಷ. ಅದಕ್ಕೆ ನಾನು ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಿಮಗೆ ಇಲ್ಲಿ ಕರ್ಕೊಂಡೇ ಬಂದಿಲ್ಲ ನಾವು, ನೀವ್ಯಾರು ಬರಲೇ ಇಲ್ಲ, ಬಂದರೂ ನೀವು ಅಡ್ಮಿಷನ್ ಮಾಡ್ತಾ ಇರಲಿಲ್ಲ. ಹಾವೇರಿ ನಗರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ರಿಜಿಸ್ಟ್ರೇಷನ್, ಅಡ್ಮಿಷನ್ ಅಲ್ಲ. ಆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಾಗ ನೀವೆಲ್ಲರೂ ಬಂದು ನೋಂದಣಿಯನ್ನು ಮಾಡಿದ್ರಿ. ಆಮೇಲೆ ಒಂದು ದಿವಸ ನಿಮ್ಮನ್ನು ಇಲ್ಲಿ ಕರೆದ್ವಿ, ನೀವೆಲ್ಲ ಬಂದ್ರಿ. ಬಂದು ನೋಡಿದ ಮೇಲೆ ಆ ಒಂದು ಭಾಗ, ದಕ್ಷಿಣದ ಭಾಗ ಸಂಪೂರ್ಣ ಆಗಿದ ಮೇಲೆ ಆಮೇಲೆ ನಾವು ಇದಕ್ಕೆ ಬೇಕಾದಂಥ ಅನುಮತಿಯನ್ನು ಶಿಕ್ಷಣದ ಅಧಿಕಾರಿಗಳಿಗೆ, ನಮ್ಮ ಪಂಚಾಯತಿನ ಪ್ರಮುಖರುಗಳಿಗೆ ಎಲ್ಲರಿಗೂ ಅರ್ಜಿ ಸಲ್ಲಿಸಿದ ಮೇಲೆ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ನಮ್ಮ ಕೆಲಸವನ್ನು ನೋಡಿ ನಮಗೆ ಅನುಮತಿಯನ್ನು, ಒಂದು ಸಲ ಹೇಳಬೇಕಾದ್ರೆ ಆಶ್ಚರ್ಯ ಸಂಗತಿ, ಒಂದು ದಿವಸನೂ ತಗೊಂಡಿಲ್ಲ, ಅಷ್ಟು ಬೇಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೋಡಿ, ಈ ಕಟ್ಟಡದ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ರಾಷ್ಟ್ರೋತ್ಥಾನದ ಪರಿಷತ್ತಿನ ಪರವಾಗಿ DDP ಅವರಿಗೆ ಹಾಗೂ BEOಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿನ ಪಂಚಾಯತ್ ಸದಸ್ಯರುಗಳು ಇದಕ್ಕೆ ಬೇಕಾದಂಥ ಎಲ್ಲ ಲೈಸೆನ್ಸ್ಗಳನ್ನು ಕೊಡೋದ್ರ ಮುಖಾಂತರ ಅವರು ಈ ಶಾಲೆಗೆ ತುಂಬ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಪಂಚಾಯತಿನ PDO ಇರ್ಬೋದು, ಎಲ್ಲ ಅಧಿಕಾರಿಗಳಿರ್ಬೋದು, ಹಾಗೆ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಬಹಳ ಪ್ರಮುಖವಾಗಿ ಪೋಷಕರಿಗೆ ನನ್ನ ಹೃದಯಾಳದಿಂದ ವಂದನೆಗಳನ್ನು ಸಲ್ಲಿಸಬೇಕೇನೆಂದರೆ, ಯಾವ ಪೋಷಕರು ಯಾವ ಧೈರ್ಯದಿಂದ ತಮ್ಮ ಮಕ್ಕಳನ್ನು ಇಲ್ಲಿ ನೋಂದಣಿ ಮಾಡಿಕೊಂಡಿದ್ರು ಅಂತ ಹೇಳುವಂಥದ್ದು ಆಶ್ಚರ್ಯ ಸಂಗತಿ. ಒಂದು ರಾಷ್ಟ್ರೋತ್ಥಾನದ ಮೇಲೆ ವಿಶ್ವಾಸ, ಇವರು ಮಾಡೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಆ ಒಂದು ವಿಶ್ವಾಸದಲ್ಲಿ ನೀವೆಲ್ಲರೂ ಮಾಡಿದ್ದೀರಿ. ಕಟ್ಟಡವನ್ನು ನೋಡದೇ ನೋಂದಣಿ ಮಾಡಿದ್ದೀರಿ. ಅದಕ್ಕೋಸ್ಕರ ತಮಗೂ ನಾನು ನನ್ನ ಹೃದಯಾಳದಿಂದ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಆ ವ್ಯಕ್ತಿಗೆ ಸಂಸ್ಕಾರ ಸಿಕ್ಕಾಗ ನಮ್ಮ ದೇಶದೊಳಗೆ ನಾವು ಹೇಳ್ತೀವಿ, ನರನು ನಾರಾಯಣ ಆಗಬಲ್ಲ ಅಂತ. ಮಾನವ ಮಾಧವನಾಗಬಲ್ಲ ಅಂತ ಹೇಳ್ತೀವಿ. ಆ ರೀತಿಯ ಒಂದು ತಾಕತ್ತು, ಆ ರೀತಿಯ ಒಂದು ಸತ್ವ, ಆ ರೀತಿಯ ಒಂದು ತತ್ವ ಅದು ನಮ್ಮ ದೇಶದ ಸಂಸ್ಕೃತಿ ಮತ್ತು ಧರ್ಮಕ್ಕಿದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಯೋಗ್ಯವಾದಂತಹ ಸಂಸ್ಕಾರವನ್ನು ನಾವು ಕೊಟ್ಟರೆ ಆ ವ್ಯಕ್ತಿಯ ಬದುಕು ಹಸನಾಗುತ್ತೆ. ಆ ವ್ಯಕ್ತಿಯ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುತ್ತೆ, ಉದಾಹರಣೆಯಾಗುತ್ತೆ. ಆ ಉಪನ್ಯಾಸದೊಳಗೆ ಪರಮ ಪೂಜ್ಯರು ಮುಂದುವರೆದು ಹೇಳ್ತಾರೆ,
ಬದುಕು ಸಂಭ್ರಮಿಸಬೇಕಾದ್ರೆ ಎರಡು ರೀತಿಯ ಶಿಕ್ಷಣ ವ್ಯಕ್ತಿಗಳಿಗೆ ಬೇಕು ಅಂತ. ಆ ಬದುಕನ್ನು ನಾವು ಸಂಭ್ರಮಿಸಬೇಕು, ಆನಂದಿಸಬೇಕು, ಸಂತೋಷ ಪಡಬೇಕು, ತೃಪ್ತರಾಗಬೇಕು ಅಂತಾದರೆ ಎರಡು ರೀತಿಯ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗತ್ತೆ. ಅದು ಒಂದು ಬಾಹ್ಯ ಸಿರಿ, ಪೂಜ್ಯರು ಹೇಳಿದ್ದು. ಅಂದರೆ ಹೊರಗಡೆಯ ಈ ಲೋಕ ಏನು ನಮಗೆ ಕಾಣಿಸುತ್ತೋ ಆ ಬಾಹ್ಯ ಜೀವನಕ್ಕೆ ಬೇಕಾದಂತಹ ಎಲ್ಲ ಸಂಪತ್ತು, ವಸ್ತುಗಳು ಇತ್ಯಾದಿ ಭೌತಿಕ ಜೀವನಕ್ಕೆ ಬೇಕಾದಂತಹ ಅವಶ್ಯಕತೆಗಳು, ಅದನ್ನು ಪೂರೈಸಿಕೊಳ್ಳಿಕ್ಕೆ ಬೇಕಾದಂತಹ ಕೌಶಲ್ಯ, ಕುಶಲತೆ, ಸ್ಕಿಲ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ, ಆ ರೀತಿಯ ಬಾಹ್ಯ ಸಿರಿ ಅದು ಬೇಕು. ಇನ್ನೊಂದು ಅಂತರಂಗದ ಸಿರಿ, ಒಳಗಡೆಯ ಪ್ರತಿಭೆಯನ್ನು, ಒಳಗಡೆಯ ಆ ಏನು ಒಂದು ತೀವ್ರತೆ ಇರುತ್ತೆ. ನಾನು ಯಾರು, ನಾನು ಯಾಕೆ ಬಂದೆ, ನಾನು ಯಾವ ರೀತಿ ನನ್ನ ಜೀವನವನ್ನು ಸಾಗಿಸಬೇಕು, ನನ್ನ ಗಂತವ್ಯ ಎಲ್ಲಿ ಹೋಗಬೇಕಾಗಿದೆ ಅನ್ನುವುದನ್ನು ತಿಳ್ಕೊಳ್ಳುವುದರ ಸಲುವಾಗಿ ಅಂತರಂಗದ ಸಿರಿಯನ್ನು, ಸಿರಿ ಅಂತಂದರೆ ಸಂಪತ್ತು, ಶ್ರೀಮಂತಿಕೆ, ಆ ಅಂತರಂಗದ ಸಿರಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತ. ಈ ರೀತಿ ಎರಡು ರೀತಿಯ ಶಿಕ್ಷಣ ನಮಗೆ ಬೇಕಾಗತ್ತೆ. ಇದು ಒಂದು ಬಹಳ ಅಪರೂಪವಾದಂಥ ಕಾರ್ಯಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ನಮ್ಮ ಹಾವೇರಿ ಇತಿಹಾಸದಲ್ಲಿ ಶೈಕ್ಷಣಿಕವಾದಂಥ ಮಹತ್ವದ ಹೆಜ್ಜೆಯನ್ನು ಇಂದು ಇಟ್ಟದ್ದಾಗಿದೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮೂಲ ಆಶಯ ಒಂದು ಸಮೃದ್ಧ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಅವರು ಸುಶಿಕ್ಷಿತರಾಗಬೇಕು ಅನ್ನೋದು. ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡ ನಂತರ ಭಾರತ ದೇಶದ ಶ್ರೇಷ್ಠ ಪ್ರಜೆಗಳಾಗ್ತಾರೆ. ಅವರು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಪಡೆದುಕೊಂಡ್ರೆ ಈ ದೇಶದ ಉತ್ತಮ ನಾಗರಿಕರಾಗಿ ದೇಶ ಸೇವೆಯನ್ನೂ ಮಾಡ್ತಾರೆ, ಅವರ ಕುಟುಂಬವನ್ನು ರಕ್ಷಣೆ ಮಾಡ್ತಾರೆ. ಇದು ಎರಡು ಮಹಾಮಣಿಗಳನ್ನು ಹೊತ್ತು ನಡೆಯುವಂತಹ ಒಂದು ಅಪರೂಪದ ದೇಶದ ಶ್ರೇಷ್ಠ ಪ್ರಜೆಗಳನ್ನು ತಯಾರು ಮಾಡುವಂಥ ಕೇವಲ ಕಟ್ಟಡಗಳಿಂದ ಇದು ನಿರ್ಮಾಣ ಆಗಿಲ್ಲ, ಇದು ಸಂಸ್ಕಾರಿತವಾಗಿರುವಂಥ ಗುರುಕುಲ ಶಾಲೆಯಾಗಿ ಪರಿವರ್ತನೆ ಹೊಂದಿರುವಂಥದ್ದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ತರುವಂಥ ಕೆಲಸ ಅದು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಿಂದ ಆಗ್ತಾ ಇದೆ. ಈ ಒಂದು ವಿದ್ಯಾಕೇಂದ್ರ ನಾಡಿನ ತುಂಬೆಲ್ಲ 20 ಕಡೆಗೆ ಇದು ತಲೆ ಎತ್ತಿ ನಿಂತಿದೆ. ಬಹುತೇಕ ನಮ್ಮ ಹಿಂದಿನ ಹಿರಿಯರು ಗುರುಕುಲ ಮಾದರಿಯ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ರು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆಯ ಬೆಳೆಯೊಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ ಎಂಬ ಜಾನಪದರ ವಾಣಿಯಂತೆ ನಮ್ಮ ರೈತ ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನು ಸ್ಮರಣೆ ಮಾಡ್ತಾ ಇದ್ರು ಅಂದರೆ ಈ ಭೂಮಿ ತಾಯಿಯನ್ನು, ಅನ್ನ ಕೊಡುವಂಥ ಭೂತಾಯಿಯನ್ನು ಸ್ಮರಣೆ ಮಾಡಿ ನಿತ್ಯ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ಕಡೆ. ಆದರೆ ವಿದ್ಯಾರ್ಥಿಗಳಾದಂಥವರು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ವಾಣಿಯಂತೆ ಸರಸ್ವತಿಯನ್ನು ಸ್ತುತಿ ಮಾಡುವುದರೊಂದಿಗೆ ನಮ್ಮ ನಿತ್ಯದ ಕಲಿಕೆಯನ್ನು ಆರಂಭ ಮಾಡಿದ್ವಿ ಅಂದರೆ ಸರಸ್ವತಿ ಪುತ್ರರೇ ಆಗಬಹುದು ಅನ್ನುವಂಥದ್ದಕ್ಕೆ ನಮ್ಮ ನಾಡಿನ ಅನೇಕ ಜನ ಸಾಹಿತಿ ಸಂಶೋಧಕರನ್ನು, ಸುವಿದ್ಯಾವಂತರನ್ನು, ಪಂಡಿತರನ್ನು ನಾವೆಲ್ಲ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ. ಈ ಒಂದು ಮೊದಲ ದಿನವೇ ಇಷ್ಟೊಂದು ಉತ್ಸಾಹದಿಂದ ಎಲ್ಲ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳುವುದನ್ನು ನೋಡಿದರೆ ಬಹುತೇಕ ಇನ್ನು ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಪಾಳೆ ಹೆಚ್ಚಿ ಅಡ್ಮಿಷನ್ ತಗೊಳ್ಳುವಷ್ಟರ ಮಟ್ಟಿಗೆ ನಮ್ಮ ಹಾವೇರಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಆಗೇ ಆಗ್ತದೆ ಎನ್ನುವಂಥ ನಂಬಿಕೆ ನಮ್ಮೆಲ್ಲರದು ಆಗಿದೆ ಎನ್ನುವಂಥದ್ದು. ಇಲ್ಲಿ ಉತ್ತಮವಾದ ಸಂಘಟಿತವಾದಂಥ ಶಿಕ್ಷಕರ ಪ್ರಯತ್ನ, ವಿದ್ಯಾರ್ಥಿಗಳ ಸತತ ಪರಿಶ್ರಮ ಮತ್ತು ಸ್ವಾಧ್ಯಾಯ ಇವುಗಳ ಮೂಲಕ ರಾಷ್ಟ್ರದ ಶ್ರೇಷ್ಠ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಅದು ನಮ್ಮ ವಿದ್ಯಾಕೇಂದ್ರಕ್ಕೆ ಇದೆ ಅನ್ನುವಂಥದ್ದು ನೆನಪಿಸ್ಕೊಳ್ತಾ, ಈ ಒಂದು ವಿದ್ಯೆ ಎನ್ನುವಂಥದ್ದು ನಮ್ಮ ಮಕ್ಕಳ ಬದುಕಿಗೆ ಒಂದು ರೀತಿಯಾದಂಥ ದೊಡ್ಡ ಆಸ್ತಿ ಇದ್ದ ಹಾಗೆ. ಆ ಶಾಲೆಯ ಹೆಸರೇ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ನಮ್ಮ ಭಾರತೀಯ ಸಂಸ್ಕೃತಿ, ಕಲೆ, ನಮ್ಮ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ರೂಪುಗೊಂಡಂಥ ಸಂಸ್ಥೆ ಅಂದರೆ ಅದು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಸುಮಾರು 20 ಸಂಸ್ಥೆಗಳನ್ನು ಆರಂಭ ಮಾಡಿದೆ.
ಪ್ರತಿಯೊಂದು ಸಂಸ್ಥೆಯು ವಿಭಿನ್ನವಾಗಿ ಕೆಲಸ ಮಾಡ್ತಾ ಭಾಳಷ್ಟು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಇವು ಪ್ರಯತ್ನವನ್ನು ಮಾಡ್ತಿದ್ದಾವೆ. ಅದು ಪೂರ್ವಕವಾಗಿ ಇವತ್ತು ನಾವು ನೋಡಿದ್ವಿ. ಮೊದಲಿಗೆ ಅವರು ಅಕ್ಷರಾಭ್ಯಾಸದ ಮೂಲಕ ಇವತ್ತು ಚಾಲನೆಯನ್ನು ಕೊಟ್ಟರು. ಮಗು 8 ತಾಸು ಮಾತ್ರ ಶಾಲೆ ಇರ್ತೈತೆ, 8 ತಾಸು ಮಾತ್ರ ಶಾಲೆ ಇರ್ತೈತೆ, ಉಳಿದು 16 ತಾಸು ಮನೆಯಲ್ಲಿ ಇರ್ತೈತೆ. ಸೊ ಮನೆಯ ಮೊದಲ ಪಾಠ ಶಾಲೆ ಅಂತ ಹೇಳುವಂತೆ, ಸೊ ಮನೆಯಲ್ಲಿ ಕೂಡ ಪಾಲಕರದು ತಂದೆ ತಾಯಿಯಂದರ ಪಾತ್ರ ಭಾಳ ಇಂಪಾರ್ಟೆಂಟು. ಮನೆಯಲ್ಲಿ ನೀವು ಯಾವ ರೀತಿ ಸಂಸ್ಕಾರವನ್ನು ಹಾಕ್ತಿರೋ ಆ ಸಂಸ್ಕಾರದಿಂದ ಮಕ್ಕಳು ಬೆಳೀತಾರೆ. ಕೇವಲ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಕಲಿಸೋಕ್ಕಾಗೋದಿಲ್ಲ. ಆದ್ದರಿಂದ ಮನೆಯಲ್ಲಿ ತಾವು ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ರಿ. ಶಾಲೆಯಲ್ಲಿ ಮಗು ಏನು ಕಲ್ತಿದೆ ಅದನ್ನು ಮನೆಯಲ್ಲಿ ತಾವು ರಿವ್ಯೂ ಮಾಡಿದರೆ ಖಂಡಿತವಾಗಿ ಮಗುವಿಗೆ ಒಂದು ಒಳ್ಳೆಯ ಜ್ಞಾನ ಸಿಗ್ತೈತೆ ಅಂತ ಈ ಸಂದರ್ಭ ಹೇಳ್ತಾ ಹೆಚ್ಚು ಮಾತಾಡದೆ ಒಂದು ವಿಷಯವನ್ನು ಹೇಳಿ ಮುಗಿಸ್ಬಿಡ್ತೇನೆ. ಒಬಂಟು ಅಂತ ಒಂದು ಇದೆ ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿ ಮಕ್ಕಳು ತಪ್ಪು ಮಾಡಿದಾಗ, ಮಗು ತಪ್ಪು ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಆ ಮಗುವಿಗೆ ಶಿಕ್ಷೆ ಕೊಡೋದಿಲ್ಲ. ಆ ಮಗುವನ್ನು ಕರ್ಕೊಂಡು ಬಂದು ಪಾಲಕರು ಕೇಳ್ತಾರೆ. ಆ ಮಗುವಿನಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳ ಬಗ್ಗೆ ಅವನಿಗೆ ಹೇಳ್ತಾರೆ. ನೀ ಇಷ್ಟೆಲ್ಲ ಶಾಣೆ ಇದೆ, ಈ ವಿಷಯ ನಿನಗೆ ಹೆಚ್ಚು ಅಂಕ ಪಡೆದಿದೆ ಅಂತ ಅವ್ರಿಗೆ ಒಳ್ಳೆಯ ಅಂಶಗಳ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಂದರೆ ಅವನಲ್ಲಿ ಇರ್ತಕ್ಕಂಥ ಸ್ಕಿಲ್ ಬಗ್ಗೆ ಹೇಳ್ತಾರೆ. ಅವ್ರು ಯಾವ್ಯಾವ ಕೌಶಲ್ಯಗಳನ್ನ ನಾವು ಕಲ್ತ್ಕೊಂಡಿದ್ದಾರೆ ಅಂತೇಳಿ. ಮತ್ತು 3ನೇ ದಿನ ಅವ್ಗೆ ಏನು ಮಾಡ್ತಾರೆ ಅಂದರೆ ಸೊ ಮುಂದೆ ನೀ ಏನಾಗಬೇಕು ಅಂತ ಅವಾಗ ಹೇಳ್ತಾರೆ. ನೀನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಏನಾಗಬೇಕಂತೆಲ್ಲ ಹೇಳಿದ ಮೇಲೆ ಆ ಮಗು ಪರಿವರ್ತನೆ ಆಗ್ತದೆ. ಒಮ್ಮೆಲೆ ಅವನಿಗೆ ನೀ ಇಂಥ ತಪ್ಪು ಮಾಡಿ ಅಂತ ಅದನ್ನು ಹೇಳಿದ್ರೆ ಮೊದಲು ಪಾಸಿಟಿವ್ ಆಗಿ ಅವನಲ್ಲಿ ಏನು ಒಳ್ಳೆಯ ಗುಣವಿದೆ ಅವುಗಳನ್ನ ಹೇಳಿ ನಂತರ ಆ ಮಗು ಈ ರೀತಿ ನಿನ್ನ ಮಾಡ್ತಾ ಇದೆ, ಇದನ್ನು ಮಾಡಬೇಡಂದಾಗ ಮುಂದೆ ಆ ಮಗು ಯಾವುದೇ ತಪ್ಪುಗಳನ್ನು ಮಾಡೋದಿಲ್ಲ. ಆದ್ದರಿಂದ ಪಾಲಕರಲ್ಲಿ ಏನು ವಿನಂತಿ ಅಂದರೆ ತಮ್ಮ ಮಕ್ಕಳು ತಪ್ಪು ಮಾಡಿದಾಗ ಇಮಿಡಿಯೇಟಾಗಿ ಅವ್ರಿಗೆ ಪನಿಷ್ಮೆಂಟ್ ಕೊಡದೆ ಅವನಲ್ಲಿ ಏನು ಪಾಸಿಟಿವ್ ಥಿಂಗ್ಸ್ ಅದಾವ ಅವುಗಳನ್ನ ಹೈಲೈಟ್ ಮಾಡಿರಿ. ಏನೇನು ಒಳ್ಳೆಯದೊಂದು ಹೈಲೈಟ್ ಮಾಡಿದ್ರೆ ಆ ಮಗು ಪಾಸಿಟಿವ್ ಆಗಿ ಬೆಳೀತದೆ.